ದೇಶದ ರಕ್ಷಣೆಯನ್ನು ಹೊತ್ತಂತಹ ದೆಹಲಿಯ ಕೆಂಪುಕೋಟೆಯಲ್ಲಿ ಇವತ್ತು ರಕ್ಷಣೆ ಇಲ್ಲ. ಆ ನಾಗರಿಕರ ಸಾವಿಗೆ ಇವತ್ತು ಅಮಿತ್ ಶಾ ಅವರು ಇವತ್ತು ಕಾರಣಕರ್ತರಾಗಿದ್ದಾರೆ. ಈ ದೇಶದ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಬೀಸೋದ್ರಲ್ಲಿ ಆಪರೇಷನ್ ಮಾಡುವ ಮುಖಾಂತರ ಸರ್ಕಾರವನ್ನ ಸೃಷ್ಟಿ ಮಾಡುವಂತ ಚಾಣಕ್ಯ ಅಮಿತ್ ಶಾ ಅವರು ಇವತ್ತು ಈ ದೇಶದ ರಕ್ಷಣೆಯನ್ನ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಕೆಲವೊಂದು ರೀತಿ ಅವರಿಗೆ ಬಹಳ ಸೀರಿಯಸ್ನೆಸ್ ಇಲ್ಲ ಈ ದೇಶದ ಬಗ್ಗೆ. ಕೇವಲ ಅವರ ಪಕ್ಷ ಎಲ್ಲೆಲ್ಲಿ ರಾಜ್ಯದಲ್ಲಿ ಅಧಿಕಾರ ಬರಲಿಕ್ಕೆ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ ವಿನಃ ಈ ದೇಶದ ರಕ್ಷಣೆ ಮಾಡುವಲ್ಲಿ ಯಾವುದೇ ರೀತಿ ಚಾಣಕ್ಯ ಬುದ್ಧಿಯನ್ನು ತೋರಿಸ್ತಾ ಇಲ್ಲ. ಕೂಡಲೇ ಆ ರಾಷ್ಟ್ರೀಯ ನಾಯಕರುಗಳು ಈ ದೇಶದ ಪರವಾಗಿ ಈ ದೇಶದ ನಾಗರಿಕರ ಉಳಿವಿಗಾಗಿ ರಕ್ಷಣೆಗಾಗಿ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಇವತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಇವತ್ತು ಹೋರಾಟವನ್ನ ಮಾಡ್ತಿದ್ದೇವೆ. ಕೂಡಲೇ ಈ ರಾಜ್ಯದ ಬಿಜೆಪಿಯ ಲೋಕಸಭಾ ಸದಸ್ಯರು ಈ ದೇಶದ ಬಿಜೆಪಿಯ ಲೋಕಸಭಾ ಸದಸ್ಯರು ಕೂಡಲೇ ಒತ್ತಾಯವನ್ನ ಮಾಡಬೇಕು. ಗೃಹ ಸಚಿವರೇ, ನೀವು ರಾಜೀನಾಮೆ ಕೊಡಿ. ನಮ್ಮ ಜಿಲ್ಲೆಗಳಲ್ಲಿ ಯುವ ಕಾಂಗ್ರೆಸ್ನವರು ತುಂಬಾ ವಿರೋಧ ಮಾಡ್ತಿದ್ದಾರೆ, ಹೋರಾಟವನ್ನ ಮಾಡ್ತಿದ್ದಾರೆ. ನಮಗೆ ತಲೆ ತಗ್ಸುವಂತ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆ ಅಂತೇಳಿ ಬಿಜೆಪಿಯ ಪಾರ್ಲಿಮೆಂಟ್ ಮೆಂಬರ್ಗಳು ಕೂಡಲೇ ಆ ಪಕ್ಷದ ಗೃಹ ಸಚಿವರ ರಾಜೀನಾಮೆಯನ್ನ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಪ್ರತಿಯೊಂದು ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಯುವ ಕಾಂಗ್ರೆಸ್ ಬಿಜೆಪಿಯ ಲೋಕಸಭಾ ಸದಸ್ಯರುಗಳು ಮತ್ತು ಬಿಜೆಪಿಯ ಕೇಂದ್ರ ಪದೇ ದೇಶದಲ್ಲಿ ಉಗ್ರರ ದಾಳಿ ಆಗ್ತಾ ಇರೋದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರದ ದುರ್ಬಲ ಆಡಳಿತನೇ ಕಾರಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಂದ್ರ ಸರ್ಕಾರದ ದುರ್ಬಲ ಗೃಹ ಸಚಿವ ಅಮಿತ್ ಶಾನ ವಜಾಗೊಳಿಸು ಅಂತ ಹೇಳ್ಬಿಟ್ಟು ಯುವ ಕಾಂಗ್ರೆಸ್ನ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತಾ ಇದ್ದೀವಿ. ಇವಾಗ ಆಲ್ರೆಡಿ ನೀವು ನೋಡಿರ್ಬೋದು, BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಪಹಲ್ಗಾಮ್ ದಾಳಿ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗ್ಬೋದು, ಈಗ ದೇಶದ ದೆಹಲಿಯ ಕೆಂಪುಕೋಟೆ ಹತ್ರ ಕೂಡ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಇದಕ್ಕೆ ನೇರವಾಗಿ ಗೃಹ ಸಚಿವ ಅಮಿತ್ ಶಾನೇ ಕಾರಣ ಆಗಿದ್ದಾರೆ. ದಯವಿಟ್ಟು ಗೃಹ ಸಚಿವರು ಈಗ ರಾಜೀನಾಮೆ ಕೊಡಲೇಬೇಕು. ಈಗ ಗೃಹ ಸಚಿವರು ಆಡಳಿತ ನಡೆಸೋಕ್ಕೆ ಯೋಗ್ಯರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳಾ ಮನೆಗಳೆಲ್ಲ ಸೇರಿಬಿಟ್ಟು ಇವತ್ತು ಬಳೆಯಣ್ಣ ತೊಡಿಸೋವಂಥ ಕಳಿಸೋವಂಥ ಕೆಲಸ ಮಾಡಿದ್ದಾರೆ. ಈಗ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಗೃಹ ಸಚಿವರಿಗೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತಾ ಇದ್ದೀವಿ. ದಯವಿಟ್ಟು ಗೃಹ ಸಚಿವರು ನೀವು ಶಕ್ತಿ ಇಲ್ಲ, ದಯವಿಟ್ಟು ರಾಜೀನಾಮೆ ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.